ಸ್ವಾರ್ಥ ಇದೆ, ಅದು ಎಲ್ಲರಿಗೂ ಇರ್ತದೆ. ಬಟ್ ಇಲ್ಲಿ ಸ್ವಾರ್ಥದ ಜೊತೆಗೆ ಇನ್ನೊಂದು ಏನಂತೀರ, ಅದಕ್ಕಿಂತ ದೊಡ್ಡದು ಯಾವುದಿದೆ ಅಂತ ಹೇಳಿದ್ರೆ ಸಮಾಜ ಸೇವೆ. ಅದು ಎಷ್ಟು ಬರುತ್ತೋ ನನಗೆ ಎಷ್ಟು ಬಿಡುತ್ತೋ ಬೇರೆ ಪ್ರಶ್ನೆ. ಪತ್ರಿಕೋದ್ಯಮ ಅಂತಂದ್ರೆ ಒಂದು ಸರ್ಕಲಲ್ಲಿ ಹಣ ಚೆಲ್ಬಿಟ್ಟು ಆರಿಸ್ಕೊಂಡಂಗೆ ಚೆಲ್ಲೋದು ನಮ್ಮ ಕೈಯಲ್ಲಿದೆ, ಆರಿಸ್ಕೋಬೇಕಾದ್ರೆ ಎಷ್ಟು ಸಿಗುತ್ತೋ ಗೊತ್ತಿಲ್ಲ. ಇಂಥ ಒಂದು ಕ್ಷೇತ್ರವನ್ನು ಆರಿಸ್ಕೊಂಡು ಹೋಗ್ತಕ್ಕಂಥದ್ದೈತಲ್ಲ ಭಾಳ ಕಷ್ಟದ ಕೆಲಸ. ಆದರೆ ಇದರಲ್ಲಿ ಸೇವಾ ಮನೋಭಾವ ಜಾಸ್ತಿ ಇರೋದ್ರಿಂದ ಇದಕ್ಕೆ ನಮಗೆ ಅಪ್ರಿಸಿಯೇಷನ್ನು ಸಮಾಜ ಎಷ್ಟು ಮಟ್ಟಿಗೆ ಗುರುತಿಸೋದು ಗೊತ್ತಿಲ್ಲ. ನಾನು ಧೈರ್ಯವಾಗಿ ಹೇಳ್ಬಲ್ಲೆ, ನಾನು ತಿಳ್ಕೊಂಡ ಮಟ್ಟಿಗೆ ನೋಡಿದ ಮಟ್ಟಿಗೆ ನಾನು ಹೇಳ್ಬಲ್ಲೆ. ನಾನು ಕೂಡ ಲಾಸ್ಟ್ ನೋಡಿದ್ದಾಗ ಪತ್ರಿಕೋದ್ಯಮಿ ಅಂದರೆ ನಾನು ಈವ್ನಿಂಗ್ ಕಾಲೇಜ್ ಇತ್ತು, ಡೇ ಟೈಮು ಸುಮ್ಮನೆ ಹೋಗಿ ರಿಪೋರ್ಟ್ ಮಾಡ್ಬೇಕಂತ ಆಸೆ. ಸೊ ಅದು ತೊಡಗಿಸ್ಕೊಂಡಿದ್ದೇನೆ. ಲೋಕಲ್ ಇರತಕ್ಕ ದಾವಣಗೆರೆಯಲ್ಲಿ ಅವಾಗ 40 ಪತ್ರಿಕೆಗಳು ಬರ್ತೀವಿ. ತೊಡಗಿಸ್ಕೊಂಡು ಯಾವುದೊಂದು ನ್ಯಾಯವಾದಿ ಅಂತ ಪತ್ರಿಕೆ ಇದ್ದು ಅದಕ್ಕೆ ನಾನು ರಿಪೋರ್ಟ್ ಮಾಡ್ತಾ ಇದ್ದೀನಿ. ತಿಳ್ಕೊಬೇಕಂತ ಅಷ್ಟೇ ಈ ಕ್ಷೇತ್ರ. ಸೊ ಹೀಗೆ ಇದು ಕಷ್ಟವಾದ ಇದು ಪತ್ರಿಕೋದ್ಯಮ ಜೀವನದಲ್ಲಿ ಆರಿಸ್ಕೊಂಡು ಸೊ ಮಾಡ್ತಾ ಇರ್ತಕ್ಕಂಥದ್ದು ಇದ್ದಾರಲ್ಲ, ಇದು ಭಾಳ ಅಪರೂಪದ ಕೆಲಸ ಅಷ್ಟೇ ಅಂತಲ್ಲ, ಭಾಳ ಚಾಲೆಂಜಿಂಗ್ ಲೈಫ್. ಬಟ್ ಇದರಲ್ಲಿ ನಾನು ಈ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ನಾನು ನೋಡಿದ್ದೇನೆ, ದಿಢೀರ್ನೆ ಶ್ರೀಮಂತರಾದವ್ರು ನಾನು ನೋಡಿದ್ದೆ. ಅದು ಯಾರಿದ್ದಾರೆ ಭಾಳ ಬೆರಳಿಕೆಯಲ್ಲಿ ಎಣಿಸೋದು, ಅದು ಯಾರು ಇದ್ದಾರೆ. ಆದರೆ ಇದು ಮಾಡ್ತಕ್ಕಂಥ ಸೇವೆಗೆ ಇದು ಬೇಕಾದಷ್ಟು ನೀವು ಮಾಡ್ತಕ್ಕಂಥ ಸೇವೆ ಇದೆಯಲ್ಲ ಪತ್ರಿಕೋದ್ಯಮದಲ್ಲಿ, ಅದಕ್ಕೆ ಸರಿಯಾದ ಸಮನಾಗಿರ್ತಕ್ಕಂಥ ರಿಟರ್ನ್ಸ್ ಇಲ್ಲ. ಅದಕ್ಕೆ ಅವ್ರಿಗೆ ಏನು ಸಮಾಧಾನ ಅಂತ ಹೇಳಿದ್ರೆ, ನಾನು ಸಮಾಜ ಸೇವೆ ಮಾಡ್ತಾ ಇದ್ದೀನಲ್ಲ, ಎಲ್ಲೋ ಒಂದು ಹತ್ರ ನಾನು ಮಾಡ್ತಾ ಇದ್ದೀನಿ. ಅದರಲ್ಲೂ ನನಗೆ ಬಹಳ ಇಷ್ಟವಾಗಿದ್ದು ಏನಂತ ಹೇಳಿದ್ರೆ ಪದಗಳು, ಹಿಂದುಳಿದ ವರ್ಗಗಳು ಮಾಧ್ಯಮ ಇದೇನಿದೆಯಲ್ಲ ಇದು ಹಿಂದುಳಿದ ವರ್ಗದಲ್ಲಿ ಎಷ್ಟು ಸಹಾಯ ಬೇಕು ಮಾಧ್ಯಮಗಳು ಅಂತಕ್ಕಂಥ ಒಂದು ಚೌಕಟ್ಟು ಇದೆಯಲ್ಲ, ಅದು ಭಾಳ ಇಷ್ಟ ಆಗುತ್ತೆ.